ಟಿ ಪಾಲಿಟಿಕ್ಸ್ ಅತೃಪ್ತ ಶಾಸಕರನ್ನ ಚಹಾಕೂಟಕ್ಕೆ ಸಿದ್ದರಾಮಯ್ಯನವರು ಇವತ್ತು ಕರೆದಿದ್ದಾರೆ ಅನ್ನೋದು ಬ್ರೇಕಿಂಗ್ ನ್ಯೂಸ್ ಈಗ ಬರ್ತಾ ಇದೆ. ಸಂಜೆ 5 ಗಂಟೆಗೆ ಅತೃಪ್ತ ಶಾಸಕರಿಗೆ ಟೀ ಪಾರ್ಟಿಯನ್ನ ಆಯೋಜನೆ ಮಾಡಲಾಗಿದೆ. ಚಹಾಕೂಟದ ನೆಪದಲ್ಲಿ ಅತೃಪ್ತ ಶಾಸಕರ ಮನವೊಲಿಕೆಗೆ ಯತ್ನವನ್ನ ಮಾಡುವಂತಹ ಪ್ರಯತ್ನವನ್ನ ಮಾಜಿ ಸಿಎಂ ಅವರು ಮಾಡ್ತಿರೋದು. ಜಾರಕಿಹೊಳಿ ನಿವಾಸದಲ್ಲಿ ಇರುವವರಿಗೆ ಟೀ ಪಾರ್ಟಿಗೆ ಈಗ ಕರೆಯಲಾಗಿದೆ. ಹಿಂದೆ ಅತೃಪ್ತರ ಬಂಡಾಯ ಶಮನಕ್ಕೆ ಸಿದ್ದರಾಮಯ್ಯ ಸಾಕಷ್ಟು ಸರ್ಕಸ್ ಮಾಡ್ತಿದ್ದಾರೆ. ಯಾಕಂದ್ರೆ ನಾಳೆ ದೆಹಲಿಗೆ ಹೋಗಬೇಕಾಗಿರೋದ್ರಿಂದ ಒಂದು ಕನ್ಕ್ಲೂಷನ್ಗೆ ಬಂದು ನಂತರ ಹೋಗಿ ಹೈಕಮಾಂಡ್ ಬಳಿ ಏನೇನಾಯ್ತು ಅದರ ಒಂದು ರಿಪೋರ್ಟ್ ಅನ್ನ ಕೊಡೋಣ ಅನ್ನೋ ಒಂದು ನಿಟ್ಟಿನಲ್ಲಿ ಈಗ ಸಿದ್ದರಾಮಯ್ಯನವರು ಸಾಕಷ್ಟು ಪ್ರಯತ್ನವನ್ನು ಮಾಡ್ತಿದ್ದಾರೆ. ಟೀ ಪಾರ್ಟಿಯ ಮೂಲಕ ಅತೃಪ್ತ ಶಾಸಕರು ರಮೇಶ್ ಜಾರಕಿಹೊಳಿ ಅವ್ರನ್ನ ಕಾಂಟ್ಯಾಕ್ಟ್ ನಲ್ಲಿದ್ದಾರೆ, ಅವ್ರ ಜೊತೆ ಇದಾರಲ್ಲಿ ಅವರನ್ನ ಕರೆದು ಚಹಾಕೂಟಕ್ಕೆ ಸಿದ್ದರಾಮಯ್ಯನವರು ಸಂಜೆ 5 ಗಂಟೆಗೆ ಅವ್ರನ್ನ ಕರೆದು ಚಹಾಕೂಟದಲ್ಲಿ ಮಾತನಾಡಲಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಶ್ರೀನಿವಾಸ್ ಹಳಕಟ್ಟಿ. ಶ್ರೀನಿವಾಸ್, ಇದೀಗ ಒಂದು ಟೀ ಕೂಟ ಅದಕ್ಕೆ ಕರೆದಿದ್ದಾರೆ ಅಂತ ಸಿದ್ದರಾಮಯ್ಯನವರು. ಸೊ ಅಲ್ಲೇನಾದ್ರೂ ಒಂದು ಕನ್ಕ್ಲೂಷನ್ಗೆ ಬರ್ಬೋದಾ, ಫೈನಲೈಸ್ ಆಗ್ಬೋದಾ? ನಾಳೆ ಬೇರೆ ಹೈಕಮಾಂಡ್ ಮುಂದೆ ಹೋಗಿ ಮಾತನಾಡಬೇಕಾಗತ್ತೆ ಅವರು. ಖಂಡಿತವಾಗಿ ಅವಿನಾಶ್, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಒಂದು ಪ್ರಯತ್ನಕ್ಕೆ ಕೈ ಹಾಕಿದ್ದಾರೆ ಅಂತ ಹೇಳ್ಬೋದು. ಅಂದ್ರೆ ಇಷ್ಟು ದಿವಸ ಕಾಂಗ್ರೆಸ್ ನಲ್ಲಿ ಒಂದು ಉಪಹಾರ ಕೂಟ ನಡೀತಾ ಇತ್ತು, ಔತಣ ಕೂಟ ನಡೀತಾ ಇತ್ತು, ಭೋಜನ ಕೂಟ ನಡೀತಾ ಇತ್ತು. ಇದೀಗ ಒಂದು ಚಹಾ ಕೂಟಕ್ಕೆ ಕೂಡ ಒಂದು ಸಿದ್ದರಾಮಯ್ಯನವರು ಅತೃಪ್ತ ಶಾಸಕರನ್ನ ಅವರ ನಿವಾಸಕ್ಕೆ ಕರೆದಿದ್ದಾರೆ ಅಂತಕ್ಕಂಥ ಮಾಹಿತಿ ಲಭ್ಯವಾಗಿದೆ. ಅಂದ್ರೆ ಅದರಲ್ಲೂ ಕೂಡ ಒಂದು ರಮೇಶ್ ಜಾರಕಿಹೊಳಿ ಅವರ ನಿವಾಸದಲ್ಲಿ ಏನು ಒಂದು ಸಭೆಯನ್ನ ಮಾಡಿದ್ರು. MTV ನಾಗರಾಜ್ ಆಗಿರ್ಬೋದು, ಭೀಮಾ ನಾಯಕ್ ಆಗಿರ್ಬೋದು, ನಾಗೇಂದ್ರ, ಶ್ರೀಮಂತ್ ಪಾಟೀಲ್, ಬಸನಗೌಡ, ದದ್ದಲ್ ಪ್ರತಾಪ್ ಗೌಡ ಪಾಟೀಲ್ ಸೇರಿದಂತೆ ಸಾಕಷ್ಟು ಜನ ಅತೃಪ್ತ ಶಾಸಕರಿದ್ದಾರೆ. ಅವರೆಲ್ಲರನ್ನೂ ಕೂಡ ಒಂದು ಸಂಜೆ 5 ಗಂಟೆಗೆ ತಮ್ಮ ಕಾವೇರಿ ನಿವಾಸಕ್ಕೆ ಬರುವಂತೆ ಒಂದು ಸೂಚನೆ ಕೊಟ್ಟಿದ್ದಾರೆ. ಅದರಲ್ಲಿ ಕೂಡ ಇತ್ತೀಚೆಗೆ ಬೆಳಗ್ಗೆಯಿಂದ ಇಲ್ಲಿವರೆಗೂ ಅವರನ್ನ ಭೇಟಿ ಮಾಡ್ಲಿಕ್ಕೆ ಬಂದಿರತಕ್ಕಂಥ ಎಲ್ಲ ಶಾಸಕರು ಕೂಡ ಸಂಜೆ 5 ಗಂಟೆಗೆ ಬರುವಂತೆನೆ ಒಂದು ಸಂದೇಶವನ್ನ ಕೊಡ್ತಕ್ಕಂಥ ಕೆಲಸವನ್ನು ಅವ್ರ ಸಿಬ್ಬಂದಿ ಇಲ್ಲಿ ಮಾಡಿದ್ದಾರೆ. ಅಂದ್ರೆ ನಾಳೆ ಅವರು ಹೈಕಮಾಂಡ್ ಭೇಟಿಗೆ ದೆಹಲಿಗೆ ತೆರಳಿದ್ದಾರೆ. ಅಷ್ಟರಲ್ಲಾಗ್ರೇನೆ ಕೂಡ ಒಂದು ಏನು ಬಂಡಾಯ ಇದೆ, ಶಮನ ಇದೆ, ಅಸಮಾಧಾನ ಇದೆ, ಏನಿವೆಲ್ಲ ಇದೆ ಎಲ್ಲವನ್ನೂ ಕೂಡ ಒಂದು ಶಮನ ಮಾಡಬೇಕು. ಶಮನ ಮಾಡಿ ಒಂದು ಹೈಕಮಾಂಡ್ ಮುಂದೆ ವರದಿಯನ್ನು ಒಪ್ಪಿಸ್ಲಿಕ್ಕೆ ಸಿದ್ದರಾಮಯ್ಯನವರು ಸಜ್ಜಾಗಿರ್ತಕ್ಕಂಥದ್ದು. ಆ ಒಂದು ನಿಟ್ಟಿನಲ್ಲಿ ಒಂದು ಚಹಾ ಕೂಟದ ಒಂದು ನೆಪದಲ್ಲಿ ಎಲ್ಲ ಅತೃಪ್ತ ಶಾಸಕರನ್ನು ಕರೆಯೋದು, ಅವರ ಸಮಸ್ಯೆಗಳೇನಿದೆ ಮತ್ತು ಅದಕ್ಕೆ ಪರಿಹಾರಗಳನ್ನ ಏನೆಲ್ಲ ಕಂಡ್ಕೋಬೇಕು ಮತ್ತು ಅವರ ಅಸಮಾಧಾನವನ್ನು ಯಾವ ರೀತಿ ನಾವು ಬಗೆಹರಿಸಬೇಕು, ಸಮಸ್ಯೆಗಳಿದ್ರೆ ಎಲ್ಲ ಮಾಹಿತಿಯನ್ನ ಕಲೆ ಹಾಕಿ ನಾಳೆ ದೆಹಲಿಗೆ ಹೋಗುವ ಸಮಯದಲ್ಲಿ ಹೈಕಮಾಂಡ್ಗೆ ಈ ವರದಿಯನ್ನು ಒಪ್ಪಿಸಿದ್ದಾರೆ. ಆದ್ರೆ ದೆಹಲಿ ಹೈಕಮಾಂಡ್ ಭೇಟಿಗಿಂತ ಮುಂಚಿತವಾಗಿಯೇ ಕೂಡ ಒಂದು ರಾಜ್ಯದಲ್ಲಿ ಇರತಕ್ಕಂಥ ಎಲ್ಲ ಅತೃಪ್ತ ಶಾಸಕರ ಒಂದು ಬಂಡಾಯವನ್ನ ಶಮನಗೊಳಿಸುವ ನಿಟ್ಟಿನಲ್ಲಿ ಸಿದ್ದರಾಮಯ್ಯ ಅವರು ಚಹಾ ಕೂಟಕ್ಕೆ ಮೊರೆ ಹೋಗಿದ್ದಾರೆ. ಸಂಜೆ 5 ಗಂಟೆಗೆ ಒಂದು ಸಿದ್ದರಾಮಯ್ಯ ನಿವಾಸದಲ್ಲಿ ಅತೃಪ್ತ ಶಾಸಕರ ಸಭೆ ಕೂಡ ನಡೆಯುವುದಿದೆ. ಅವಿನಾಶ್, ಧನ್ಯವಾದ ಮಾಹಿತಿಗಾಗಿ ಶ್ರೀನಿವಾಸ್. ಆಪರೇಷನ್ ಕಮಲದ ಕಿಂಗ್ ಪಿನ್ಗಳಿಗೆ ಸಂಕಷ್ಟ ಎದುರಾಗುವಂತಹ ಎಲ್ಲ ಸಾಧ್ಯತೆ ಇದೆ. 3 ಕಿಂಗ್ ಪಿನ್ಗಳ ಬಗ್ಗೆ ಪೊಲೀಸರಿಂದ ತನಿಖೆ ಶುರುವಾಗಿದೆ. ಹವಾಲಾ ದಂಧೆಯಡಿ ಕೇಸ್ ದಾಖಲಿಸುವಂತೆ ಸಿಎಂ ಸೂಚನೆ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಿದೆ. ಆ ಮೂಲಕ 3 ಕಿಂಗ್ ಪಿನ್ಗಳ ಬಗ್ಗೆ ಈಗ ಪೊಲೀಸರಿಂದ ತನಿಖೆ ಆರಂಭವಾಗುತ್ತೆ. ಹವಾಲಾ ದಂಧೆಯಡಿ ಕೇಸ್ ದಾಖಲಿಸುವಂತೆ ಸಿಎಂ ಸೂಚನೆ ಕೊಟ್ಟಿರೋದು. 3 ಕಿಂಗ್ ಪಿನ್ಗಳ ಹಣಕಾಸು ವ್ಯವಹಾರ, ಅಕ್ರಮ ದಂಧೆಗಳ ತನಿಖೆ ಆಗ್ಲಿ ಅಂತ ಈಗ ಸಿಎಂ ಹೇಳಿದ್ದಾರೆ ಅಂತ. ಮೀಟರ್ ಬಡ್ಡಿ ದಂಧೆ, ಹವಾಲಾ ದಂಧೆ ಬಗ್ಗೆ ಪೊಲೀಸರಿಂದ ತನಿಖೆ. ನ್ಯೂಸ್ 18ಗೆ ಪೊಲೀಸ್ ಉನ್ನತ ಮೂಲಗಳಿಂದ ಈ ಒಂದು ಮಾಹಿತಿ ಸಿಗ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಮುನಿರಾಜು. ಈಗ ಕಿಂಗ್ ಪಿನ್ಗಳು ಅಂತ ಏನೊಂದು ಆರೋಪವನ್ನು ಮಾಡಿದ್ರೆ ಈಗ ಕುಮಾರಸ್ವಾಮಿ ಅವರು, ಸೊ ಅವರ ವಿರುದ್ಧ ತನಿಖೆ ಆಗ್ಬೇಕು ಅಂತ, ಇದು ಯಾವಾಗ ಆರಂಭ ಆಗ್ಬೋದು ಮತ್ತೆ ಏನೇನು ಸಂಕಷ್ಟಗಳು ಎದುರಾಗ್ಬೋದು ಅಂತ ಇದರಿಂದ? ಈಗಾಗಲೇ ಏನು ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರೊಂದು ಗಂಭೀರ ಒಂದು ಆರೋಪವನ್ನು ಮಾಡಿದ್ರು. ಕಿಂಗ್ ಪಿನ್ಗಳ ಮೂಲಕ ಒಂದು ಸರ್ಕಾರವನ್ನ ಕೆಡುವಂತ ಕೆಲಸವನ್ನ ಮಾಡ್ತಿದ್ದಾರೆ ಅಂತ ಹೇಳಿ ಈ ಬಗ್ಗೆ ಈಗಾಗಲೇ ಸರ್ಕಾರದ ವತಿಯಿಂದ ಒಂದು ಪೊಲೀಸ್ ಇಲಾಖೆಗೆ ಒಂದು ಸೂಚನೆಯನ್ನು ಸಹ ಕೊಟ್ಟಿದ್ದಾರೆ. ಏನು ಯಾರೆಲ್ಲ ಕಿಂಗ್ ಪಿನ್ಗಳು ಈಗ ಸರ್ಕಾರದ ಒಂದು ಬೀಳ್ಸುವಂತ ಕೆಲಸಕ್ಕೆ ಮುಂದಾಗಿದ್ದಾರೆ ಅಂತವ್ರ ವಿರುದ್ಧ ಒಂದು ತನಿಖೆ ಮಾಡಿ ಒಂದು FIR ಅನ್ನ ದಾಖಲು ಮಾಡಿ ಅಂತ ಹೇಳಿ ಈಗ ಪೊಲೀಸರಿಗೆ ಒಂದು ಸೂಚನೆಯನ್ನು ಸಹ ಕೊಟ್ಟಿರುವಂತದ್ದು. ಈ ಸೂಚನೆ ಮೇರೆಗೆ ಈಗಾಗಲೇ ಬೆಂಗಳೂರು ಪೊಲೀಸರು ಕೆಲವು ಪೊಲೀಸ್ ಠಾಣಾ ವ್ಯಾಪ್ತಿಗಳಲ್ಲಿ ಹವಾಲಾ ಹಣ ಮತ್ತೆ ಈ ಮೀಟರ್ ಬಡ್ಡಿ ದಂಧೆಯಲ್ಲಿ ತೊಡಗಿರುವಂತಹ ಕೆಲವು ವ್ಯಕ್ತಿಗಳನ್ನ
ಈಗಾಗಲೇ ಒಂದು ಪತ್ತೆ ಹಚ್ಚುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಮತ್ತೆ ಇವರು ಯಾವ ರೀತಿಯಾಗಿ ಸರ್ಕಾರಕ್ಕೆ ಕಂಟಕ ಹಾಕ್ತಿದ್ದಾರೆ, ಮತ್ತೆ ಎಲ್ಲೆಲ್ಲಿ ಇವರು ಅಕ್ರಮವಾಗಿ ಹಣವನ್ನ ಸಂಪಾದನೆ ಮಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ಸಹ ತನಿಖೆ ಮಾಡ್ತಿದ್ದಾರೆ. ಈಗಾಗಲೇ ಏನು ಪೊಲೀಸ್ ಇಲಾಖೆಯವರು ಕೊಟ್ಟಿರುವಂತಹ ಮಾಹಿತಿ ಪ್ರಕಾರ ಕೆಲವು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಏನು ಪ್ರಮುಖ 3 ಕಿಂಗ್ ಪಿನ್ಗಳು ಅಂತ ಹೇಳಿ ಕುಮಾರಸ್ವಾಮಿ ಅವರು ಒಂದು ಆರೋಪವನ್ನು ಮಾಡಿದ್ರು. ಅವರ ಬಗ್ಗೆ ಒಂದು ತನಿಖೆಯನ್ನು ಸಹ ಮಾಡ್ತಿದ್ದಾರೆ. ಅವರ ವ್ಯವಹಾರಗಳಿರ್ಬೋದು ಅಥವಾ ಹಣಕಾಸು ವ್ಯವಹಾರ ಇರ್ಬೋದು ಅಥವಾ ಬೇರೆ ಬೇರೆ ಒಂದು ಅಕ್ರಮ ಚಟುವಟಿಕೆಗಳನ್ನ ಪತ್ತೆ ಹಚ್ಚಿ ಸರ್ಕಾರಕ್ಕೆ ಒಂದು ಮಾಹಿತಿಯನ್ನು ಕೊಡುವಂತ ಕೆಲಸವನ್ನು ಸಹ ಮುಂದಾಗಿದ್ದಾರೆ. ಮತ್ತೆ ಇದರಲ್ಲಿ ಅವ್ರು ಏನಾದ್ರು ಇನ್ವಾಲ್ವ್ಮೆಂಟ್ ಇದೆ ಅಂತವ್ರ ಮೇಲೆ ಒಂದು FIR ಅನ್ನು ದಾಖಲು ಮಾಡಿ ಅವರನ್ನ ಅರೆಸ್ಟ್ ಮಾಡಿ ಅನ್ನೋ ಒಂದು ಸೂಚನೆಯು ಸಹ ಈಗ ಸರ್ಕಾರದಿಂದ ಪೊಲೀಸರಿಗೆ ಮಾಹಿತಿ ರವಾನೆ ಆಗಿದೆ. ಅವಿನಾಶ್, ಧನ್ಯವಾದ ಮಾಹಿತಿಗಾಗಿ ಮುನಿರಾಜು.